ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಗೋಕರ್ಣ ಟೆಂಪಲ್ಸ್, ಗೋಕರ್ಣ ಬೀಚಸ್ಗೆ ಹೋಗಿದ್ವಿ. ಹಾಗೆ ಗೋಕರ್ಣ ಟೌನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ಲ್ಯಾನ್ ಏನಂದರೆ, ನಾವು ಗೋಕರ್ಣ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದೀವಿ, ಕುಮಟಾ ಸೈಡ್ ಹೋಗ್ತಿದ್ದೀವಿ. ಅಲ್ಲಿ ಮಿರ್ಜಾನ್ ಫೋರ್ಟ್, ಯಾಣ ಕೇವ್ಸ್, ಹಾಗೆ ಪಕ್ಕದಲ್ಲಿರೋ ಒಂದು ಫಾಲ್ಸಿಗೆ ಹೋಗ್ತಿದ್ದೀವಿ. ಪ್ರವಾಸಿಗರ ಪಾಲಿಗೆ ಕರಾವಳಿ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಭೂಮಿ ತಾಯಿ ಹಚ್ಚ ಹಸಿರಾಗಿರುತ್ತೆ. ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ಡೆಫಿನೆಟ್ಲಿ ನಾವು ಈ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕು. IT ಫ್ರಸ್ಟ್ರೇಷನ್, ವರ್ಕ್ ಪ್ರೆಷರ್ ಏನೂ ಇಲ್ಲದೆ ಎಲ್ಲನೂ ಮರೆತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಇತಿಹಾಸ ಸಾರುವ ಪ್ರವಾಸಿ ತಾಣಗಳಿದೆ. ಅದರಲ್ಲಿ ನಾವಿವತ್ತು ಕುಮಟಾ ಪಕ್ಕದಲ್ಲಿರೋ ಮಿರ್ಜಾನ್ ಫೋರ್ಟಿಗೆ ಬಂದಿದ್ದೀವಿ. ಬೆಳಗ್ಗೆ 8:30ಗೆ ನಾವು ಕೋಟೆನ ರೀಚ್ ಆದ್ವಿ. ಯಾರೂ ಟ್ರಾವೆಲರ್ಸ್ ಇರಲಿಲ್ಲ. ನಾವು 3 ಜನನೇ ಫಸ್ಟ್ ಕೋಟೆ ಒಳಗಡೆ ಬಂದಿದ್ದು. ಕೋಟೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅಲ್ಲಿ ವರ್ಕರ್ಸ್ ಇದ್ರು. ಕೋಟೆ ಸೂರ್ಯನ ಕಿರಣಕ್ಕೆ ಹೇಗೆ ಕಾಣಿಸ್ತಿತ್ತು ಅಂದರೆ ಫುಲ್ ರೆಡ್ ಆಗಿ ಮಿಂಚ್ತಿತ್ತು, ತುಂಬ ಶೈನ್ ಆಗ್ತಿತ್ತು ಕೋಟೆ. ಮಿರ್ಜಾನ್ ಫೋರ್ಟ್ ಬಂದು ಗೋಕರ್ಣದಿಂದ 23 ಕಿಲೋಮೀಟರ್ಸ್ ದೂರದಲ್ಲಿದೆ. ಕೋಟೆ ಬಂದು 11.5 ಏಕರ್ಸ್ ಅಷ್ಟು ವಿಸ್ತಾರವಾಗಿದೆ. ಕಾಳು ಮೆಣಸಿನ ರಾಣಿ ಅಂತಾನೆ ಫೇಮಸ್ ಆಗಿರೋ ಗೇರು ಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ 16ನೇ ಶತಮಾನದಲ್ಲಿ ಈ ಕೋಟೆನ ನಿರ್ಮಾಣ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕ ಹಿಸ್ಟ್ರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ರಾಣಿಯ ಆಳ್ವಿಕೆ ಟೈಮಲ್ಲಿ ವ್ಯಾಪಾರ ವಹಿವಾಟು ತುಂಬ ಜೋರಾಗಿತ್ತು. ಅದಕ್ಕೆ ಈ ಪ್ರದೇಶನ ಅಕ್ಕಿ ಮತ್ತು ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿ ಮಾಡಿಕೊಂಡಿದ್ರು. ನೀವೇನಾದರೂ ಗೋಕರ್ಣದಿಂದ ಯಾಣ ಕೇವ್ಸ್ಗೆ ಹೋಗೋ ಪ್ಲ್ಯಾನ್ ಮಾಡಿದರೆ ಆನ್ ದ ವೇ ಮಿರ್ಜಾನ್ ಫೋರ್ಟ್ ಸಿಗುತ್ತೆ. ಇಲ್ಲಿ ಬಂದು ಮಿರ್ಜಾನ್ ಫೋರ್ಟ್ನ ನೋಡಿ ನೆಕ್ಸ್ಟ್ ನೀವು ಯಾಣ ಕೇವ್ಸ್ಗೆ ಹೋಗ್ಬೋದು. ಮಿರ್ಜಾನ್ ಫೋರ್ಟ್ ನೋಡಿ ಕೋಟೆಯಿಂದ ಹೊರಗಡೆ ಬಂದು ಹೈವೇ ಹತ್ರ ಪಕ್ಕದಲ್ಲಿರೋ ಹೋಟೆಲಲ್ಲಿ ಟಿಫನ್ ಮಾಡಿ, ಟಿಫನ್ಗೆ ಇಡ್ಲಿ ವಡ ತಗೊಂಡಿದ್ವಿ. ಟಿಫನ್ ತಿಂದು ಹಾಗೆ ನಾವು ನೆಕ್ಸ್ಟ್ ಯಾಣ ಕೇವ್ಸ್ ಕಡೆ ಹೊರಟ್ವಿ. ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಫೋರ್ಟಿಂದ ಯಾಣ ಕೇವ್ಸ್ 28 ಕಿಲೋಮೀಟರ್ಸ್ ತೋರಿಸ್ತು, ಸೇಮ್ ಕುಮಟಾ ರೂಟಲ್ಲಿ. ಸೊ ನಾವು ಅದನ್ನೇ ಫಾಲೋ ಮಾಡಿಕೊಂಡು ಯಾಣ ಕೇವ್ಸ್ಗೆ ಹೊರಟ್ವಿ. ಬಟ್ ನಮ್ಮ ಗೂಗಲ್ ಮ್ಯಾಪ್ ನಮಗೆ ಕೈ ಕೊಡ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಯಾಣ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಎರಡೂ ನೋಡೋ ಪ್ಲ್ಯಾನ್ ಇತ್ತು. ಈ ರೂಟಲ್ಲಿ ಹೋದರೆ ಯಾಣ ಕೇವ್ಸ್ ಅಷ್ಟೇ ಕವರ್ ಮಾಡ್ಬೋದು, ವಿಭೂತಿ ಫಾಲ್ಸ್ ಮಿಸ್ ಆಗುತ್ತೆ. ಇಲ್ಲಿ ಕನೆಕ್ಟಿಂಗ್ ರೋಡ್ ಯಾವುದೂ ಇಲ್ಲ ಯಾಣ ಕೇವ್ಸಿಂದ ವಿಭೂತಿ ಫಾಲ್ಸಿಗೆ. ನೀವೇನಾದರೂ ಯಾಣ ಕೇವ್ಸ್ ಅಷ್ಟೇ ನೋಡಬೇಕಂತಿದ್ರೆ ನೀವು ಈ ಕುಮಟಾ ರೂಟಲ್ಲೇ ಬಂದು ಮಿರ್ಜಾನ್ ಫೋರ್ಟ್ ನೋಡಿ ಯಾಣ ಕೇವ್ಸಿಗೆ ಬರ್ಬೋದು. ಇನ್ ಕೇಸ್ ನೀವೇನಾದರೂ ಯಾಣ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಎರಡೂ ನೋಡೋ ಪ್ಲ್ಯಾನ್ ಮಾಡಿದರೆ ಮಿರ್ಜಾನ್ ಫೋರ್ಟ್ ನೋಡಿ ವಾಪಸ್ ಮದನ್ಗೇರಿಗೆ ಬನ್ನಿ. ಅಲ್ಲಿಂದ ಸಿರ್ಸಿ ರೂಟಲ್ಲಿ ಹೋದರೆ ನೀವು ಯಾಣ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಎರಡನ್ನೂ ಕವರ್ ಮಾಡ್ಬೋದು. ನಾವು ಬಂದಿದ್ದು ಸೌತ್ ರೂಟಲ್ಲಿ. ಈ ರೂಟಲ್ಲಿ ಗಾಡಿಗಳು ತುಂಬ ಕಡಿಮೆ ಅನಿಸ್ತು. ನಾವು ನೋಡಿದರೆ ಒಂದೆರಡು ಗಾಡಿ ನೋಡಿರ್ಬೋದು ಅಷ್ಟೇ. ಸುತ್ತಮುತ್ತ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳೇ ಕಾಣಿಸ್ತಿತ್ತು. ಯಾವ ವೆಹಿಕಲ್ ಸೌಂಡ್ ಕೂಡ ಕೇಳಿಸ್ತಿರ್ಲಿಲ್ಲ. ನನಗೆ ಬರೀ ಅಲ್ಲಿ ಜೀರುಂಡೆ ಸೌಂಡ್ ಅಷ್ಟೇ ಕೇಳಿಸ್ತಿತ್ತು. ಎಲ್ಲನೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ನಾನು ಬೈಕ್ನ ಸಿಟಿ ಸೈಡ್ ಅಷ್ಟೇ ಓಡಿಸಿರೋದು. ಇದೇ ಮೊದಲನೇ ಸಲ ಇಷ್ಟು ದಟ್ಟವಾದ ಅರಣ್ಯದ ಮಧ್ಯ ಗಾಡಿನ ರೈಡ್ ಮಾಡಿರೋದು.
ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಯಾಣ ಕೇವ್ಸ್ ರೀಚ್ ಆದ್ವಿ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಟಿಕೆಟ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಬಂದಿರೋದು ಸೌತ್ ರೂಟಲ್ಲಿ, ಸೊ ಇಲ್ಲಿ ಅರೌಂಡ್ 30 ಮಿನಿಟ್ಸ್ ಅಷ್ಟು ನಾವು ನಡಿಬೇಕು ಯಾಣ ಕೇವ್ಸ್ ತಲುಪೋಕ್ಕೆ. ಅದೇ ನಾವು ನಾರ್ತ್ ರೂಟಲ್ಲಿ ಬಂದಿದ್ರೆ 5 to 10 ಮಿನಿಟ್ಸ್ ಸಾಕು ಯಾಣ ಕೇವ್ಸ್ ರೀಚ್ ಆಗೋಕ್ಕೆ. ನಾವು ನಡ್ಕೊಂಡು ಹೋಗುವಾಗ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅಲ್ಲಿ ಯಾವುದೇ ಪ್ಲಾಸ್ಟಿಕ್ ಕೂಡ ಕಾಣಿಸ್ತಿರಲಿಲ್ಲ. ಸೊ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಕೂಡ ಈ ಥರ ಫಾರೆಸ್ಟ್ ಏರಿಯಾದಲ್ಲಿ ಪ್ಲಾಸ್ಟಿಕ್ಸ್ ಥ್ರೋ ಮಾಡದೆ ಅಲ್ಲೇ ಇರೋ ಡಸ್ಟ್ಬಿನ್ನ ಯೂಸ್ ಮಾಡೋಣ, ಆರ್ ಎಲ್ಸ್ ನಮ್ಮ ಬ್ಯಾಗಲ್ಲೇ ಕ್ಯಾರಿ ಮಾಡೋಣ. ನಮ್ಮ ಪ್ರಕೃತಿ ನಮಗೆ ಎಷ್ಟೊಂದೆಲ್ಲ ಕೊಡುಗೆ ನೀಡಿದೆ. ಇದು ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ. ಯಾಣ ಅಲ್ಲಿ 2 ಫೇಮಸ್ ಗುಹೆ ಇದೆ. ಮೊದಲನೇದು ಭೈರವೇಶ್ವರ ಶಿಖರ, ಮತ್ತೊಂದು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರದ ಕೆಳಗಡೆನೆ ಭೈರವೇಶ್ವರ ಟೆಂಪಲ್ ಇದೆ. ಹಿಂದೂ ಪುರಾಣದ ಪ್ರಕಾರ ಯಾಣ ಕೇವ್ಸ್ಗೊಂದು ಕತೆ ಇದೆ. ಆ ಕಥೆಯಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನಿಗೊಂದು ವರ ಸಿಕ್ಕಿರುತ್ತೆ. ಆ ವರದಲ್ಲಿ ಅವನು ಯಾವುದ್ರ ಮೇಲೆ ಕೈ ಇಟ್ಟರು ಅದು ಭಸ್ಮ ಆಗುತ್ತೆ. ಸೊ ಈ ಪ್ಲ್ಯಾನ್ಸ್ ಈ ವರನ ಶಿವನ ಮೇಲೆ ಪ್ರಯೋಗ ಮಾಡೋಣ ಅಂತ. ಶಿವನ್ಗೆ ಈ ವಿಚಾರ ಗೊತ್ತಾಗಿ ವಿಷ್ಣು ಸಹಾಯ ಕೇಳ್ತಾನೆ. ವಿಷ್ಣು ಮೋಹಿನಿ ಅವತಾರ ತಾಳಿ ಭಸ್ಮಾಸುರನ ವಧೆ ಮಾಡೋ ಪ್ಲ್ಯಾನ್ ಮಾಡ್ತಾನೆ. ಭಸ್ಮಾಸುರನ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಭಸ್ಮಾಸುರ ಕೂಡ ಮೋಹಿನಿ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಿರ್ತಾನೆ. ಮೋಹಿನಿಯವರು ತಮ್ಮ ತಲೆ ಮೇಲೆ ಕೈ ಇಟ್ಕೊತಾರೆ. ಅದೇ ರೀತಿ ಭಸ್ಮಾಸುರ ಕೂಡ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಭಸ್ಮ ಆಗ್ತಾನೆ. ಇದು ನಮ್ಮ ಹಿಂದೂ ಪುರಾಣದ ಪ್ರಕಾರ ಯಾಣ ಕೇವ್ಸ್ ಬಗ್ಗೆ ಇರೋ ಒಂದು ಕತೆ. ಯಾಣ ಕೇವ್ ಫಾರ್ಮೇಷನ್ಗೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ತುಂಬ ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಇದೆರಡು ರಾಕ್ ಫಾರ್ಮೇಷನ್ ಆಗಿದೆ. ಇದಕ್ಕೆ ಪ್ರೂಫ್ ಆಗಿ ನಾವು ಎಲ್ಲ ಕಡೆ ಬ್ಲ್ಯಾಕ್ ಸಾಯಿಲ್ನ ನೋಡ್ಬೋದು. ಯಾಣ ಕೇವ್ ಮುಗಿಸಿ ನಾವು ವಿಭೂತಿ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಮುಂಚೆನೇ ಹೇಳ್ದಂಗೆ ಕುಮಟಾ ರೂಟಿಂದ ಬಂದರೆ ನಮಗೆ ಯಾಣ ಕೇವ್ಸಿಂದ ವಿಭೂತಿ ಫಾಲ್ಸ್ಗೆ ಕನೆಕ್ಟಿಂಗ್ ರೂಟ್ ಇಲ್ಲ. ನಮ್ಮ ಹತ್ರ ಇನ್ನೂ ಟೈಮ್ ಕೂಡ ಇತ್ತು. ಸುಮ್ಮನೆ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ವಾಪಸ್ ನಾವು ಅದೇ ರೂಟಲ್ಲಿ ಮದನ್ಗಿರಿಗೆ ಬಂದ್ವಿ. ಅಲ್ಲಿಂದ ಸಿರ್ಸಿ ರೂಟಲ್ಲಿ ವಿಭೂತಿ ಫಾಲ್ಸಿಗೆ ಹೊರಟ್ವಿ. ವಿಭೂತಿ ಫಾಲ್ಸ್ ಹೋಗೋಕ್ಕೆ ಇಲ್ಲಿಂದ 10 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಫಾಲ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ನೀರಿರಲಿಲ್ಲ. ನಾವು ಫೋಟೋಸ್ ತಗೊಂಡು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇವತ್ತಿನ ಪ್ಲ್ಯಾನ್ ಪ್ರಕಾರ 3 ಪ್ಲೇಸಸ್ನ ಕವರ್ ಮಾಡಬೇಕಿತ್ತು. ಸಕ್ಸಸ್ಫುಲಿ ನಾವು ಅದನ್ನು ಕಂಪ್ಲೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅದೇ ಖುಷಿಯಲ್ಲಿ ನಾವು ಗೋಕರ್ಣಗೆ ವಾಪಸ್ ಹೊರಟ್ವಿ. ಗೋಕರ್ಣ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಕಾಟೇಜ್ ಹತ್ರ ಹೋಗಿ ಲಗೇಜ್ ತಗೊಂಡು ಅಲ್ಲೇ ಇರೋ ಲೋಕಲ್ ಬಸ್ಸಲ್ಲಿ ನಾವು ಹೊನ್ನಾವರ ಹೊರಟ್ವಿ. ಗೋಕರ್ಣದಿಂದ ಹೊನ್ನಾವರಗೆ ಡೈರೆಕ್ಟ್ ಬಸ್ ಇಲ್ಲ. ಗೋಕರ್ಣದಿಂದ ಕುಮಟಾ ಹೋಗಬೇಕು, ಕುಮಟಾಯಿಂದ ಹೊನ್ನಾವರ ಹೋಗಬೇಕು.
Thank you Gokarna for wonderful memories. Had great time with beautiful beaches and nature. ರಮ್ಯಾಗೆ ಬಸ್ಸಲ್ಲಿ ಒಂದು ಅಜ್ಜಿ ಸಿಕ್ಕಿತ್ತು. ಅಜ್ಜಿ ಜೊತೆ ಚಿಟ್ ಚಾಟ್ ಮಾಡ್ತಾ ಹೊನ್ನಾವರನ ರೀಚ್ ಆದ್ವಿ. ಹೊನ್ನಾವರ ರೀಚ್ ಆಗೋಷ್ಟರಲ್ಲಿ ನೈಟ್ ಆಗಿತ್ತು. ನಾವು ರತ್ನ ಲಾಡ್ಜ್ನಲ್ಲಿ ಸ್ಟೇ ಬುಕ್ ಮಾಡಿದ್ವಿ. ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಅವ್ರಿಗೆ ಕಾಲ್ ಮಾಡಿ ನಾವು ಸ್ಟೇನ ಬುಕ್ ಮಾಡಿದ್ವಿ. ಪರ್ ನೈಟ್ 1300 ಪೇ ಮಾಡಿದ್ವಿ ನಾವು. ಫ್ರೆಶ್ ಅಪ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ವಾಕಬಲ್ ಡಿಸ್ಟೆನ್ಸ್ ಡಿಲೈಟ್ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮ ಡೇ 2 ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.